ಇವತ್ತು 208ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಬಹಳ ಸಡಗರ ಸಂಭ್ರಮ ಅನ್ನೋದಕ್ಕಿಂತಲೂ ಬಹಳ ಉತ್ಸಾಹದಿಂದ ಏನು ತಲೆತಲಾಂತರಗಳಿಂದ ತುಳಿತಕ್ಕೊಳಪಟ್ಟಂತಹ ಈ ತಳ ಸಮುದಾಯಗಳ ಒಂದು ಐತಿಹಾಸಿಕ ವಿಕ್ಟ್ರಿ ಆಗಿರೋ 208 ವರ್ಷಗಳು ಕಳೆದರೂ ಕೂಡ ಯಾವ ಅವರ ನೋವು ಮನಸ್ಸಿನಲ್ಲಿದ್ದಂಥ ನೋವು ಏನಿತ್ತು ಆ ನೋವು ಇವತ್ತಿಗೂ ಕಡಿಮೆ ಆಗಿಲ್ಲ. ಅದೇ ನೋವಿನ ಸ್ಪಿರಿಟ್ನೊಂದಿಗೆ ಇವತ್ತಿನ ಏನು ನವ ಪೇಶ್ವೆಗಳ ವಿರುದ್ಧ ಒಂದು ಹೋರಾಟ ಮಾಡುವಂಥ ಹುಮ್ಮಸ್ಸಿನೊಂದಿಗೆ ಇವತ್ತು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕಾಡುಗೋಡಿನಲ್ಲಿ ವಾರ್ಡ್ ವ್ಯಾಪ್ತಿಯಲ್ಲಿ ಆ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ವಿಜಯ ಸ್ತಂಭವನ್ನು ಇಡೀ ವಾರ್ಡಿನಾದ್ಯಂತ ಮೆರವಣಿಗೆಯ ಮುಖಾಂತರ ನಮ್ಮೆಲ್ಲ ಸಂಗಡಿಗರು ಸೇರಿ ನಾವು ಮೆರವಣಿಗೆಯನ್ನು ಮಾಡಿದ್ದೇವೆ. ಈಗ ಸಭಾ ಕಾರ್ಯಕ್ರಮವೂ ಇದೆ. ಇದರಿಂದ ಒಂದು ಸಂದೇಶವನ್ನು ನಾವು ಏನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ದೇಶದಲ್ಲಿ ತಲೆತಲಾಂತರಗಳಿಂದ ತುಳಿತಕ್ಕೊಳಗಾದಂತಹ ದೌರ್ಜನ್ಯಕ್ಕೊಳಗಾದಂತಹ ವಿಶೇಷವಾಗಿ ಜಾತಿ ವಿಷಬೀಜದ ಒಂದು ವಿಷಬೀಜಕ್ಕೆ ತುತ್ತಾಗಿ ಏನು ತಲೆತಲಾಂತರಗಳಿಂದ ಶಿಕ್ಷಣದಿಂದ ವಂಚಿತರಾಗಿದ್ದಂಥ ಜನರಿಗೆ ಮೊಟ್ಟ ಮೊದಲ ಬಾರಿಗೆ ಇತಿಹಾಸದಲ್ಲಿ ಒಂದು ಯುದ್ಧದ ವಿಜಯೋತ್ಸವದ ಉಡುಗೊರೆಯಾಗಿ ಬ್ರಿಟಿಷರು ಇಂಗ್ಲಿಷ್ ಶಿಕ್ಷಣವನ್ನು ಕೊಟ್ಟಂಥ ಇತಿಹಾಸ ಏನಿದೆ ಆ ಇತಿಹಾಸ ಮರುಕಳಿಸಬೇಕು. ಇವತ್ತಿಗೂ ಕೂಡ ಈ ಏನು ದೌರ್ಜನ್ಯಗಳು ನಡೀತಾ ಇದೆ ಇದರ ವಿರುದ್ಧ ಸೆಟೆದು ನಿಂತು ಹೋರಾಟ ಮಾಡಬೇಕೆಂಬಂಥ ಸಂದೇಶವನ್ನು ಈ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಈ ಶುಭ ಸಂದರ್ಭದಲ್ಲಿ ನಾವು ನೀಡ್ತಾ ಇದ್ದೇವೆ. ಇವತ್ತಿನ ಈ ಏನು ಕಾರ್ಯಕ್ರಮ ಇದೆ ಅಥವಾ ಈ ಮೆರವಣಿಗೆ ಇದೆ, ಇದು ಕೇವಲ ಸಡಗರ ಒಂದು ಸಮಾರಂಭ ಮಾತ್ರ ಅಲ್ಲ, ಇಡೀ ರಾಜ್ಯದ 7 ಕೋಟಿ ಕನ್ನಡಿಗರಿಗೂ ಕೂಡ ನಾವು ಒಂದು ಸಂದೇಶವನ್ನು ನೀಡ್ತಾ ಇದ್ದೇವೆ. ನೀವು ಯಾವತ್ತೂ ಕೂಡ ದೌರ್ಜನ್ಯ ದಬ್ಬಾಳಿಕೆಗೆ ಒಳಗಾಗಿ ಜೀವಿಸಬೇಕಾದವರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ಹಾಗೆ ಹುಲಿ ಸಿಂಹಗಳಾಗಿ ಬದುಕಬೇಕಾದಂಥವ್ರು ಎಂಬ ಸಂದೇಶವನ್ನು ನಾವಿವತ್ತು ಈ ಕಾರ್ಯಕ್ರಮದ ಮುಖಾಂತರ ನೀಡ್ತಾ ಇದ್ದೇವೆ. ಇದನ್ನು 208ನೇ ಭೀಮಾ ಕೋರೆಗಾಂವ್ ಯುದ್ಧದ ಒಂದು ವಿಜಯೋತ್ಸವ ಏನಿದೆ ಇವತ್ತು, ಈ ಒಂದು ವಿಜಯೋತ್ಸವದ ವಿಚಾರವಾಗಿ ಈ ಒಂದು ಕಾಡುಗೋಡಿ ವಾರ್ಡ್ ಏನಿದೆ ಅದು ನಮ್ಮ ಎಲ್ಲ ಕಾಲೋನಿಗಳಲ್ಲಿ ನಮ್ಮ ವಿಶೇಷವಾಗಿ ದಲಿತರು ಹೆಚ್ಚಾಗಿರ್ತಕ್ಕಂಥ ಈ ಒಂದು ದಿನ್ನೂರು ಗ್ರಾಮದಲ್ಲಿ ಪ್ರತಿಯೊಂದು ಬೀದಿಗಳಲ್ಲಿ ಕೂಡ ಜಯಘೋಷಣೆಯನ್ನು ಕೂಗುತ್ತಾ ಭೀಮಾ ಕೋರೆಗಾಂವಿನ ಘೋಷಣೆ ಕೂಗ್ತಾ ಸಿದ್ದನಾಯಕನವರ ಪರವಾಗಿ ಘೋಷಣೆ ಕೂಗ್ತಾ ನಾವು ಇಲ್ಲಿ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಮುಂದೆ ಇವತ್ತು ಈಗ ನಾವು ಸೇರ್ಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ವಿವಿಧ ತಾಲೂಕುಗಳಿಂದ ನಮ್ಮ ನಾಯಕರುಗಳು ಕೂಡ ಆಗಮಿಸಿದರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಭೀಮ ಸ್ವಾಗತವನ್ನು ಕೋರ್ತೇನೆ. ಏನಪ್ಪ ಅಂದರೆ ವಿಚಾರ 208ನೇ ವರ್ಷದ ಈ ವಿಜಯೋತ್ಸವ ಇದು ಸಾಮಾನ್ಯ ಇಲ್ಲ. ಇದು ದಲಿತರು ಹಿಂದೆ ಯಾವ ರೀತಿ ಬಾಳ್ತಾ ಇದ್ರಂದರೆ ಕುತ್ತಿಗೆಗೆ ಒಂದು ಮಡಿಕೆ ಕಟ್ಕೊಬೇಕಾಗಿತ್ತು ಮತ್ತು ಸೊಂಟಕ್ಕೆ ಒಂದು ಪೊರಕೆ ಕಟ್ಕೊಬೇಕಾಗಿತ್ತು, ಕಾಲಿಗೆ ಚಪ್ಪಲಿ ಹಾಕೋಂಗಿಲ್ಲ, ಅವನು ಯಾವುದೇ ಒಂದು ಹೊಸ ಬಟ್ಟೆ ಧರಿಸಂಗಿಲ್ಲ. ಈ ರೀತಿಯಲ್ಲಿ ಊರಿಂದ ಆಚೆಯನ್ನು ಇಟ್ಟಿದ್ದಂಥ ಈ ಪೇಶ್ವೆಗಳನ್ನ ಅವ್ರ ಪೇಶ್ವೆಗಳಂದರೆ ಅದು ಪೂನಾ ಭಾಗದಲ್ಲಿರ್ತಕ್ಕಂಥ ಆಳ್ವಿಕೆಯಲ್ಲಿರ್ತಕ್ಕಂಥ ಬ್ರಾಹ್ಮಣ ಪೇಶ್ವೆಗಳ ವಿರುದ್ಧ ಇದು ಒಂದು ದೊಡ್ಡ ಹೋರಾಟ ಆಗ್ತದೆ. ಈ ಹೋರಾಟದಲ್ಲಿ ಸುಮಾರು 12 ಗಂಟೆಗಳ ಕಾಲ ಸತತವಾಗಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ ಸಂಜೆ 6 ಗಂಟೆವರೆಗೂ ಯುದ್ಧ ಒಂದು ನಡೆಯುತ್ತೆ. ಅದು ಭೀಮಾ ಕೋರೆಗಾಂವ್ ಅಂತೇಳಿ ಅದು ನಮ್ಮ ಪೂನಾದ ಸುಮಾರು 16 ಕಿಲೋಮೀಟರ್ ದೂರ ಇದೆ. ಅದು ಶಿರೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುತ್ತೆ. ಪೂನಾ ಅನ್ನೋದು ನಮ್ಮ ಭೀಮಾ ಕೋರೆಗಾಂವ್ ಅನ್ನೋದು ಒಂದು ಹಳ್ಳಿ, ಚಿಕ್ಕ ಹಳ್ಳಿ. ಅಲ್ಲಿ ಒಂದು ದೊಡ್ಡ ನದಿ ಕೂಡ ಹರಿತದೆ. ಅಲ್ಲಿ ಯುದ್ಧ ನಡೆಯಿತು. ಆ ಯುದ್ಧದಲ್ಲಿ ನಮ್ಮ ಸೈನಿಕರು 22 ಜನರು ಹತರಾಗ್ತಾರೆ. ಅವರು ಪೇಶ್ವೆಗಳ ಬ್ರಾಹ್ಮಣತ್ವ ಏನಿತ್ತು ಅವ್ರನ್ನ ಕೊನೆಗಾಣಿಸಿ ಬಹಳಷ್ಟು ದಿಟ್ಟತನದಿಂದ ಹೋರಾಟ ಮಾಡಿ ಅವರನ್ನು ಸುಮಾರು 20-25 ಸಾವಿರ ಜನರನ್ನ ಅವತ್ತು ಅವರ ರುಂಡಗಳನ್ನ ಚೆಂಡಾಡ್ತಾರೆ ಮತ್ತು ಇನ್ನು ಮಿಕ್ಕ 5,000 ಜನ ಶರಣಾಗ್ತಾರೆ. ಇಂಥ ಒಂದು ಯುದ್ಧ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಆಗಿರಲಿಲ್ಲ, ಪ್ರಪಂಚದಲ್ಲೇ ಇಲ್ಲ. 500 ಜನ ಮಹಾರ್ ಸೈನಿಕರು ಸುಮಾರು 28,000 ಜನರನ್ನ ಎದುರಿಸಿ ಅದರಲ್ಲಿ ವಿಜಯೋತ್ಸವವನ್ನು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ಲಂಡನ್ನಲ್ಲಿ ಒಂದು ಬುಕ್ ಸಿಗುತ್ತೆ. ಆ ಬುಕ್ಕನ್ನು ಓದಿದ ಮೇಲೆ ಬಾಬಾ ಸಾಹೇಬರಿಗೆ ಆಗೋದು ಜ್ಞಾನೋದಯ ಆಗಿ ನಂತರ ಅವರು 1922ರಲ್ಲಿ ಭೀಮಾ ಕೋರೆಗಾಂವ್ ಬಂದು ಆ ಒಂದು ಇತಿಹಾಸವನ್ನು ನಮ್ಮ ಜನರಿಗೆ ತಿಳಿಸ್ತಾರೆ. ನಂತರ ಅಲ್ಲಿಂದ ಇಲ್ಲಿವರೆಗೂ ಕೂಡ ಇವತ್ತು ಲಕ್ಷಾಂತರ ಜನ ಇವತ್ತು ಅಲ್ಲಿ ಹೋಗಿ ಆ ವಿಜಯಸ್ತಂಭಕ್ಕೆ ವೀರ ಯೋಧರಿಗೆ ನಮನಗಳನ್ನು ಸಲ್ಲಿಸೋದ್ರ ಮುಖಾಂತರ ಅವರಿಗೆ ಜಯಘೋಷಣೆ ಕೂಗೋದ್ರ ಮುಖಾಂತರ ನಾವೆಲ್ಲ ಆ ವೀರ ಯೋಧರಿಗೆ ನಾವು ನಮನಗಳನ್ನು ಸಲ್ಲಿಸೋ ಒಂದು ದಿನ. ಅದರಿಂದ ಈ ಒಂದು ಭೀಮಾ ಕೋರೆಗಾಂವ್ನ ಪ್ರತಿ ಹಳ್ಳಿಗಳಲ್ಲಿ, ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಈ ಇತಿಹಾಸವನ್ನು ನಾವು ಮತ್ತೆ ಮರುಕಳಿಸ್ಬೇಕಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಮುಖಾಂತರವಾಗಿ ಮಾಧ್ಯಮದ ಮುಖಾಂತರ ಹೇಳ್ತೀನಿ. ಬಂಧುಗಳೇ, 1818ರಲ್ಲಿ
ಭೀಮಾ ಕೋರೆಗಾಂವ್ ಯುದ್ಧ ಬರೀ ಮಹಾ ಸೈನಿಕರು 500 ಜನ ಸೈನಿಕರು ಸೇರಿ ಈ ಯುದ್ಧ ಯಾವುದೇ ನೆಲಕ್ಕಾಗಿ ಸಂಪತ್ತಿಗಾಗಿ ಇಲ್ಲ ಹೆಣ್ಣಿಗಾಗಿ ನಡೆದಂಥ ಯುದ್ಧ ಅಲ್ಲ ಇದು. ಈ ಯುದ್ಧ ನಡೆದಿದ್ದು ಸ್ವಾಭಿಮಾನಕ್ಕಾಗಿ, ಸ್ವಾಭಿಮಾನದ ಯುದ್ಧ ಇದು. ಕೇವಲ 500 ಜನ ಮಹಾ ಸೈನಿಕರು 28 ಜನ ಪೇಶ್ವೆಗಳನ್ನ ಹೊಡೆದು ಉರುಳಿಸಿದಂಥ ದಿನ. ಇದನ್ನು ಇಡೀ ಪ್ರಪಂಚದಲ್ಲೇ ಇಂಥ ಯುದ್ಧ ಎಲ್ಲೂ ನಡೆದಿಲ್ಲ. ಕೇವಲ 500 ಜನ ಸೇರಿಕೊಂಡು 28,000 ಜನ ಪೇಶ್ವೆ ಸೈನಿಕರು ಸೋಲಿಸೋದಂದ್ರೆ ಅದು ತಮಾಷೆ ಮಾತಲ್ಲ. ಆ ರೀತಿಯಲ್ಲಿ ಇದು ವಿಜಯೋತ್ಸವ. ನಮಗೆ ಹೊಸ ವರ್ಷ ಜೊತೆಗೆ ಇದು ವಿಜಯೋತ್ಸವನ ಜನವರಿ 1ನೇ ತಾರೀಕು ಎಲ್ಲ ಸ್ನೇಹಿತರು ಜಾತಿ ಧರ್ಮ ಮರೆತು ನಾವೆಲ್ಲ ಒಟ್ಟಾಗಿ ಸೇರಿ ವಿಜಯೋತ್ಸವನ ಆಚರಣೆ ಮಾಡ್ತಾಯಿದ್ವಿ. ಈ ಮುಖಾಂತರ ನಮ್ಮ ಶಕ್ತಿ ಏನು ಅಂತದನ್ನು ನಮಗೆ ಈ 2208ನೇ ವರ್ಷದಲ್ಲೇ ತೋರಿಸಿದ್ದಾರೆ. 208 ವರ್ಷ ಆಯಿತು ನಮಗೆ ವಿಜಯೋತ್ಸವಕ್ಕೆ. ಈಗೀಗ ನಮ್ಮ ಎಲ್ಲ ತಳ ಸಮುದಾಯಗಳಿಗೆ ಈ ವಿಷಯ ಗೊತ್ತಾಗಿ ಪ್ರತಿ ಹಳ್ಳಿಯಲ್ಲೂ ನಗರಗಳಲ್ಲಿ ಭೀಮಾ ಕೋರೆಗಾಂವ್ ಇದು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಾವು ಇನ್ನೂ ಇದನ್ನು ದೇಶ ಮಟ್ಟದಲ್ಲಿ ತಗೊಂಡೋಗಿ ನಾವು ಹೆಚ್ಚಾಗಿ ಇದನ್ನು ಪ್ರಚಾರ ಮಾಡ್ತೇವೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್. ನನ್ನ ಹೆಸರು ದೇವರಾಜ್ ಅಂತ. ಇವತ್ತು 208ನೇ ವರ್ಷದ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಈ ಕಾಡುಗೋಡಿ ಭಾಗದ ದಿನ್ನೂರು ಗ್ರಾಮದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಇಲ್ಲಿ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಎಲ್ಲ ಸಮುದಾಯಗಳು ಶೋಷಣೆಗೊಳಪಟ್ಟಂಥ ನೊಂದಂತಹ ದೀನ ದಲಿತ ಎಲ್ಲ ಅಲ್ಪಸಂಖ್ಯಾತ ಬಂಧುಗಳೆಲ್ಲರೂ ಸೇರಿ ಈ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, 208ನೇ ವರ್ಷದ ಹಿಂದೆ ನಮ್ಮ 500 ಜನ ಮಹಾರ್ ಸೈನಿಕರು ಸ್ವಾಭಿಮಾನಕ್ಕಾಗಿ ಹೋರಾಟ ಮಾಡಿ ಜಯ ತಂದಿದ್ದಂತಹ ದಿನವನ್ನು ಇವತ್ತು ಯಾಕೆ ಸ್ಮರಣೆ ಮಾಡ್ಕೊಳ್ತಾ ಇದ್ದೇವೆ ಅಂದರೆ, ಆಡಳಿತಾರೂಢ ಪಕ್ಷಗಳು ಇವತ್ತೇನು ಸಂವಿಧಾನವನ್ನು ಮುಗಿಸಿಬಿಡೋ ನಿಟ್ಟಿನಲ್ಲಿ, ನಮ್ಮೆಲ್ಲರ ಬದುಕನ್ನು ಮುಚ್ಚಾಕುವಂಥ ನಿಟ್ಟಿನಲ್ಲಿ ಇವತ್ತೇನು ಆಡಳಿತಾರೂಢ ಸರ್ಕಾರಗಳು ಮಾಡ್ತಾ ಇವೆ. ಅದರ ವಿರುದ್ಧವಾಗಿ ನಾವಿನ್ನೂ ಸತ್ತಿಲ್ಲ. ಆ ಭೀಮಾ ಕೋರೆಗಾಂವ್ನ ಮಹಾರ್ ಯೋಧರಂತೆ ನಮ್ಮೆಲ್ಲರಲ್ಲೂ ಕೂಡ ಆ ಒಂದು ರಕ್ತ ಕಿಚ್ಚು ಹರಿತಾ ಇದೆ. ಇನ್ನೂ ನಾವು ಸತ್ತಿಲ್ಲ, ಗೆಲ್ತೇವೆ ಅನ್ನೋಂಥ ಸಂದೇಶವನ್ನು ಆಡಳಿತಾರೂಢ ಎಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನೀಡಲು ಬಯಸ್ತಾ ಇದ್ದೇವೆ. ಯಾಕೆ ಅಂತಂದರೆ, ಇವತ್ತು ಶಿಕ್ಷಣ ನೀತಿ ಇರಲಿ, ನಮ್ಮ ಮೂಲಭೂತ ಸೌಕರ್ಯಗಳು ಎಲ್ಲವನ್ನ ಹಂತ ಹಂತವಾಗಿ ನಶಿಸಿ ಹೋಗೋಂಥ ರೀತಿಯಲ್ಲಿ ಆಡಳಿತಗಳನ್ನು ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಾವು ದಂಗೆ ಹೇಳಬೇಕಾಗತ್ತೆ. ಇಂದಲ್ಲ ನಾಳೆ ಏನು 1818ರಲ್ಲಿ ಆಗಿತ್ತು ದಂಗೆ, ಅಂತಹ ದಂಗೆ ಎದ್ದೇಳೋದು ಕಡಿಮೆ ದಿನಗಳೇನಿಲ್ಲ, ತುಂಬ ಹತ್ತಿರದಲ್ಲೇ ಇದೆ. ಅಂತಹ ದಿನಗಳಲ್ಲಿ ನಾವೆಲ್ಲರೂ ಕೂಡ ಆ ಮಹಾನ್ ಯೋಧರಂತೆ ನಾವೆಲ್ಲರೂ ಕೂಡ ಯೋಧರಾಗಿ ಆ ಯುದ್ಧವನ್ನು ಸಾರೋದಕ್ಕೆ ರೆಡಿ ಇದ್ದೇವೆ. ಈಗಲೇ ನೀವು ಎಚ್ಚೆತ್ತುಕೊಂಡು ನಮ್ಮೆಲ್ಲರ ಮೂಲಭೂತ ಸೌಕರ್ಯಗಳನ್ನು, ನಮ್ಮ ಶಿಕ್ಷಣದ ಹಕ್ಕನ್ನು, ಸಂವಿಧಾನವನ್ನು ಸುಭದ್ರವಾಗಿ ಕಾಪಾಡಿದ್ರೆ ಸರಿ, ಇಲ್ಲವಾದರೆ ನಾವೆಲ್ಲರೂ ಕೂಡ ಹೋರಾಟಕ್ಕೆ ರೆಡಿ ಇದ್ದೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಧನ್ಯವಾದಗಳು.